ಸಂಪಾದನೆ ಎಲ್ಲ ದಶಮ ಕೊಡ್ತಿರಲ್ವಾ? ಆಮೇಲೆ ಕೊಡ್ತಾ ಇದ್ರಲ್ವಾ? ಕೊಡೋರಲ್ಲ ಅಲ್ಲೆಲ್ಲಿ ಹೇಳಿ, ಕೊಡದೇ ಇರೋರು ಅಲ್ಲೆಲ್ಲಿ ಹೇಳಿ. ಯಾಕಂದ್ರೆ ಅವ್ರ ಮುಂದಿನ ದಿನ ಕೊಡ್ಲಿ ಎಂಬುದು. ನೀವು ದೇವರಿಗೆ ಸಮಯ 24 ಗಂಟೆಗಳಲ್ಲಿ ಕಾಲ 2 ಗಂಟೆ 40 ನಿಮಿಷ ದೇವರನ್ನ ಸ್ತುತಿ ಮಾಡಿ. ಆಮೇಲೆ ದೇವರ ಸ್ತುತಿ ಮಾಡಿ ಸಾಕು. ಸಮಯ ತಗೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಮುಂಚಾನೆ ವೇಳೆ ಪ್ರಾರ್ಥನೆ ಪ್ರಾಮುಖ್ಯವಾದದ್ದು. ಮುಂಚಾನೆ ವೇಳೆ ಪ್ರಾರ್ಥನೆ ಬಹಳಷ್ಟು ಪ್ರಾಮುಖ್ಯ. ಎಷ್ಟು ಮುಂಜಾನೆ ವೇಳೆ ಟೈಮಿಂಗ್ಸ್? ಫಸ್ಟ್ ಟೈಮಿಂಗ್ಸ್ ಎಷ್ಟು? ಮುಂಜಾನೆ ವೇಳೆ 3 o'clock ಮುಂಚಾನೆ ವೇಳೆ. ಮೇಲೆ ಎಷ್ಟು ಯಾವ ಟೈಮ್? ಮುಂಚಾನೆ ವೇಳೆ ಟೈಮ್ 3 ಗಂಟೆ ಅಲ್ವಾ? ಆಮೇಲೆ ಅದು ನಾನು ಹೇಳ್ತಾ ಇದ್ದೇನೆ, ಅದು ರಾಂಗ್. 12 ಗಂಟೆ 1 ಸೆಕೆಂಡಿಗೆ ಮುಂಚಾನೆ ಹಲ್ಲೆಲೂಯಾ. AM PM. ಈಗೆಲ್ಲ ನಾವು PM ಅಲ್ಲಿ ಇದ್ದೀವಿ. 12 ಗಂಟೆ 1 ನಿಮಿಷಕ್ಕೆ 1 ಸೆಕೆಂಡ್ಗೆ AM ಮುಂಚಾನೆ ವೇಳೆ ಎದ್ದು ನಿಮಗೋಸ್ಕರ, ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಲ್ಲ, ಇದು 100ರ ಪಟ್ಟ. ಹಲ್ಲೆಲೂಯಾ. ಸೇವೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೊಡ್ಡ ಸಭೆಯಾಗಿ, ಅಂದ್ರೆ ಸಭೆಯ ದೊಡ್ಡ 100 ವಿಶ್ವಾಸಿಗಳಾಗಿ ಪರಿವರ್ತನೆ ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇದು ಏನಿದು? ಮತಾಂತರ ಅಲ್ಲ, ಇದು ಒನ್ಲಿ ರೂಪಾಂತರ. ಬದಲಾಯಿಸಿ, ಒಳ್ಳೆದನ್ನ ಬಿಡಿ, ಕೆಟ್ಟದನ್ನ ಬಿಡಿ, ಒಳ್ಳೆದನ್ನ ಕತ್ತಲೆಯಿಂದ ಎಲ್ಲಿಗೆ ಬನ್ನಿ? ಬೆಳಕಿಗೆ ಬನ್ನಿ. ಆಮೇನ್. ನನ್ನ ತಂದೆಯಾದ ದೇವರು ನಿಜವಾದ ಬೆಳಕು ಕೊಡುವಂತ ದೇವರು. ಆಮೇಲೆ ಹೇಳಿ, ನಿಜವಾದ ಬೆಳಕು ಆತನೇ, ಆತನೇ, ಆತನಲ್ಲದೆ ನಾವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಿಜವಾಗಲೂ ನಿಮ್ಮ ನಡೆಸುವಂತ ದೇವರೇ. ಪ್ರಪ್ರಥಮವಾಗಿ ಸಮುದ್ರದ ಮೇಲೆ ಅದು ನಡೆದಂತ ಏಕೈಕ ನೀರಿನ ಮೇಲೆ ನಡೆದಂತ ವ್ಯಕ್ತಿ, ಅದು ಇಡೀ ವಿಶ್ವದಲ್ಲಿನೇ ನನ್ನ ತಂದೆಯಾದ ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದು ಬಂದಾನ. ಆಮೆನ್. ಅಂತ ಅದ್ಭುತ ಮಾಡಿದ ದೇವರು ನಿನ್ನ ಕುಟುಂಬದಲ್ಲಿ ಎಲ್ಲ ಪರಿವರ್ತನೆಗಳು, ಮಾನಸಂತರಗಳು ಹಾಗೆ ಆಗುತ್ತೆ. ನಮ್ಮವರೆಲ್ಲ ಹಾಲೆಲೂಯಾ. ಆಮೆನ್. ನಿಮ್ಮ ಮೂಲಕವಾಗಿ, ವಿಶ್ವಾಸಿಗಳ ಮೂಲಕವಾಗಿ ಈ ಸಭೆ ಏನಾಗಬೇಕು? ಏನಾಗಬೇಕು? ನಿಮ್ಮಲ್ಲಿ ಭಕ್ತಿ ಇರಬೇಕು. ಯೇಸು ಕ್ರಿಸ್ತನ ಭಕ್ತಿ ಇದ್ರೆ ಅಭಿವೃದ್ಧಿಯಾಗಿ ವಿಸ್ತಾರ ಆಗುತ್ತೆ. ಏನಾಗುತ್ತೆ? ವಿಸ್ತಾರ. ಇಂಥ ಗೋಡೆಗಳು, 100 ಹೆರಿಗೆ ಗೋಡೆಗಳು ಒಡೆದು 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 ನಿಲ್ಲಲಿಕ್ಕೆ ಸ್ಥಳದ ಮುಂದಿನ ವರ್ಷ ನೋಡ್ಕೊಳ್ಳಿ. ಆಮೇಲೆ ಇದೇ ಜಾಗ. ಅಯ್ಯೋ ಹೇಳ್ಬೇಕು, ಏನ್ ಹೇಳ್ಬೇಕು? ಅಯ್ಯೋ ಹೇಳ್ಬೇಕು, ಅಯ್ಯ ನನಗೆ ದೊಡ್ಡ ಸಭೆಯಾಗಿ ಮಾರ್ಪಡ್ತು ಎಂಬುದಾಗಿ ಹೇಳ್ಬೇಕು. ಆಮೇಲೆ ನನಗೆ ಮಾತು ಹೇಳಿದ್ರೆ, ಅಯ್ಯ ಫಸ್ಟ್ ನೀನು ವಿಶ್ವಾಸಗೋಸ್ಕರ ತವಕ ಪಡಿ ಎಂಬುದಾಗಿ ನಾನು ಆಗ ಆಲೋಚನೆ ಮಾಡಿದೆ. ಅವರು ನಮ್ಮ ನ್ಯಾಷನಲ್ ಅಡ್ವೈಸರ್, ಹ್ಯೂಮನ್ ರೈಟ್ಸ್ ನ್ಯಾಷನಲ್ ಅಡ್ವೈಸರ್, ಎರಡೂ ಅವರು ಅಡ್ವೈಸರ್. ನಾನು ಎಂತ ಅವ್ರು ಏನೇ ಮಾತ್ರ ಸ್ವಲ್ಪ ಅಡ್ವೈಸ್ ಅಂದ್ಕೊಳ್ತೀನಿ. ಈ ಸಲ ನಾನು ಒಂದು ಆಲೋಚನೆ ಮಾಡಿದೆ ದೇವರ ಮುಂದೆ ಕುಳಿತು, ಎಲ್ಲಿ ಸ್ಲಮ್ ಏರಿಯಾಗಳಿದೆಯೋ, ಎಲ್ಲಿ ಮುಸ್ಲಿಮ್ಗಳು ಹಾಕೊಂಡು ಸೇವೆ ವಾಸ ಮಾಡ್ತದೆ, ಅವ್ರನ್ನ ಮಾತ್ರ ಈ ಸಲ ಕರ್ತರಬೇಕು. ಅದು ನಮ್ಮ ದೀರ್ಘದರ್ಶಿ. ಆಮೇನ್. ಅದು ಯೋಹಾನ ಸುವಾರ್ತೆ. ಆದ್ರೂ ಮಾಡಿರೋದಂತ ಸುವಾರ್ತೆ ನನಗೆ ಅದು ಅನ್ವಯಿಸಿತು. ನನ್ನ ದರ್ಶನ ಬಂತು. ನಮ್ಮ ಮಂತೇಶ್ವರು ನನ್ನ ದೇವದೂತರಾಗ ಅದೇ ಟೈಮ್ ನಮ್ಮ ಮನೆಗೆ ಬರೆಯಿದ್ರು, ಮಗನಾಗಿ ನಿಂತ್ಕೊಂಡ್ರು. ನನಗೆ ಎಲ್ಲೂ ಬೇಕಾದ್ರೂ ಕರ್ಕೊಂಡು ಅವ್ರು ಹೋದ್ರು. ಬೆಂಗಳೂರು ಪಟ್ಟಣ ಯಾವ ಸ್ಥಳಕ್ಕೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಅವ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಆ ಸ್ಥಳಕ್ಕೆ ಹೋದ್ವಿ. 70 ಗುಡಿಸಲುಗಳನ್ನ ಇನ್ವೈಟ್ ಮಾಡಿದ್ವಿ. 70 ಗುಡಿಸಲಲ್ಲಿ 200 ಜನ ಇದ್ದಾರೆ. ಎಷ್ಟು ಜನ? 200 ಮೆಂಬರ್ಸ್ ಅಲ್ಲಿ ವಾಸ ಇದ್ದಾರೆ. ರಾಯಚೂರು, ಬೀದರು, ಬೆಳಗಾವಿ, ಬಳ್ಳಾರಿ, ಕಲಬುರಗಿ ಈ ತರ ಎಲ್ಲ ಅಲ್ಲೇ ಇದ್ದಾರೆ. 70 ಗುಡಿಸಲುಗಳ ಮಕ್ಕಳು ಬಂದ್ರೆ 50 ಜನ ಮಕ್ಕಳಿದ್ದಾರೆ. ಸ್ಟೂಡೆಂಟ್ಸ್ ಕರೆದ್ವಿ. ಕ್ರಿಸ್ಮಸ್ 25 ನಮ್ಮ ಕಿರಣ್ ಇನ್ವೈಟ್ ಮಾಡಿದ್ವಿ. ಕಿರಣ್ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ. 10 ಆದ್ರೂ ಒಬ್ರು ಬಂದಿಲ್ಲ. ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ. ಆಮೆನ್. ಹಲ್ಲೆಲೂಯಾ. 11:30 ಒಳಗಡೆ ನಮ್ಮ ಚೇರ್ಗಳೆಲ್ಲ
150 ಚೇರ್ ಬಂದಾಗ್ಬಿಟ್ಟು ಎಲ್ಲ ಯಾರು ಕೂಡ ಅಲ್ಲಿ ಜಾಗನೇ ಇಲ್ಲ ಕೂಡ್ಲಿಕ್ಕೆ. ಹಲ್ಲೆಲೂಯಾ. ಒಬ್ಬರನ್ನ ಕ್ರೈಸ್ತರನ್ನ ಇನ್ವೈಟ್ ಮಾಡಲೇ ಇಲ್ಲ. ನೀವು ಅಷ್ಟೇ ಮುಂದಿನ ವರ್ಷ ಹುಡುಕ್ಬೇಕು. ಕುರುಬರನ್ನ ಒಂದು ಕಡೆ ಇಟ್ಬಿಡಿ, ಕುರಿಗಳಾಗಿ ಓಡಾಡಿ. ಹಲ್ಲೆಲೂಯಾ. ನೀವು ಓಡಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ. ದೇವರೇ, ನನ್ನ ಕೈಯಲ್ಲಿ ಡಿಸೆಂಬರ್ 25 ಒಳಗಡೆ ಗ್ರೇಸ್ ಮಿನಿಸ್ಟ್ರಿಗೆ, ಜೀಸಸ್ ಗ್ರೇಸ್ ಗಾಸ್ಪಲ್ ಮಿನಿಸ್ಟ್ರಿಗೆ ನಾನು ಒಬ್ಬೊಬ್ಬರಿಗೆ 20 ಜನ ಇದ್ರೆ 200 ಜನ ಆತ್ಮಗಳಲ್ಲಿ ಆಗ್ಬೇಕೆಂಬುದಾಗಿ ನೀವು ಪ್ರಮಾಣ ಮಾಡ್ತೀವಿ. ಒಂದು ಆರ್ಕೆ ಮಾಡ್ಕೊಳ್ಳಿ. ದೇವರ ಖಂಡಿತವಾಗಿ ನೀವು ನಡೆಸ್ತಾರೆ. ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ಹಲ್ಲೆಲೂಯಾ. ಜ್ಞಾನ ಪಡ್ಕೊಳ್ಳಿ. ದೇವರ ಹತ್ರ ಯೆಹೋವನ ಭಯ ಮಾಡಿ, ಅವ್ರಿಗೆ ವಿಧೇಯರಾಗಿ ಆತನಿಗೆ ಭಯಪಡಿ ಮಣಿಕಾಲವರಿಗೆ ಪ್ರಾರ್ಥನೆ ಮಾಡಿ, ಕಣ್ಣೀರಿಡಿ. ಓ ತಂದೆಯಾದ ಆಮೇಲೆ ತಿಂದುಬಿಟ್ಟು ಪ್ರಾರ್ಥನೆ ಮಾಡಿ ಸುಖವಾಗಿರಬೇಕು. ಅಪ್ಪ ನಾನು ಸುಖವಾಗಿ ಬಾಳಬೇಕು. ಆಮೇಲೆ ಅದನ್ನು ಕೊಟ್ಬಿಡ್ತಾನೆ. ಎಲ್ಲ ಸುಖ ದುಃಖ ಕಣ್ಣೀರುಗಳಲ್ಲಿ ನಿಮಗೆ ಬಿಡುಗಡೆ ಮಾಡಿ 100% ಕೊಡ್ತಾನೆ. ನಾವೆಲ್ಲರೂ ಸಾಯಲಿಕ್ಕೆ ಬಂದವರು, ಕಷ್ಟಗಳನ್ನು ತಾಳಲಿಕ್ಕೆ ಬಂದವರು, ಹಿಂಸೆಗಳನ್ನ ಹೋರಾಟ ಮಾಡಲಿಕ್ಕೆ ಬಂದವರು. ಆಮೇಲೆ ಎಲ್ಲಾ ನಡೀಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇಲೆ ಯೇಸು ಕ್ರಿಸ್ತ ನಾಮದಲ್ಲಿ ಆತ್ಮಗಳನ್ನ ಕಟ್ಟೆ ಮಾಡಬೇಕು. ಆಮೇಲೆ ನೀವು ಈಗ ನೀವು ಎಷ್ಟು ವರ್ಷದಿಂದ ಇದ್ದಾರೆ ಶ್ರೀನಿವಾಸ ಅವರೇ? 2 ವರ್ಷದಿಂದ. ನೀವು 2 ವರ್ಷದಿಂದ ಇವತ್ತೊಂದು ಅರಕೆ ಮಾಡಿದ್ದೀವಿ. ಮಗಳು ಏನಮ್ಮ ಇದೆ ಬರ್ತೇನ? ಏನ್ ನಿಂತಿದೆ? ಬಿಯುಲ. ಇವತ್ತು ಬಿಯುಲ ಬರ್ತಡೇದಲ್ಲಿ ಆ ಮಗು ಬರ್ತಡೇ ಒಂದು ಪ್ರಮಾಣ ಮಾಡಿ. ಸಿಸ್ಟರ್ಸ್ ಎಲ್ಲರೂ, ನಾನು ಡಿಸೆಂಬರ್ ಯಾರಿಗೂ ಮತಾಂತರ ಮಾಡಕ್ ಹೋಗ್ಬೇಡಿ. ರೂಪಾಂತರ ಅಷ್ಟೇ, ರೂಪಾಂತರ ಮಾನಸಾಂತರ ಅಷ್ಟು ಮಾಡಿ ಸಾಕ. ದೇವರ ವಾಕ್ಯ ಹೇಳಿ, ಟೆಸ್ಟ್ ಮಣಿ ಮಾತ್ರ ಸಾಕ. ಚೆನ್ನಾಗಿರ್ಬೇಕು ನಿಮ್ಮ ಜೀವನದ ಟೆಸ್ಟ್ ಮಣಿ. ಯೇಸು ಕ್ರಿಸ್ತರು ಮಾಡಿದಂತ ಒಂದೊಂದು ಅದ್ಭುತಗಳು ಇರಬೇಕು. ಹಲ್ಲೆಲೂಯಾ. ಅದನ್ನು ಪರಿವರ್ತನೆ ಮಾಡಿ. ನಾನು 20 ಜನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ವಾರಕ್ಕೆ 5 ಜನ ಸುವಾರ್ತೆ ಹೇಳ್ತೀನಿ ಅಂತ ಒಂದು ನಿರ್ಣಯ ಮಾಡ್ಕೊಳ್ಳಿ. ಇವತ್ತು ನೀವು ನಿರ್ಣಯ ಮಾಡ್ಕೊಂಡ್ರೆ ಮುಂದೆ ಡಿಸೆಂಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅವ್ರ ಆಲೋಚನೆ ಚೇಂಜ್ ಆಗುತ್ತೆ. ಆಮೇಲೆ ఆలోచన చేంజ్ అవుతుంది. ఇంకా పెద్దది కావాలి. నేను ఎప్పుడు నేనే ఉంటే ఎట్లా? నేనే కూర్చొని ఉంటే ఎట్లా? నేనే ఆరాధన చేసుకోకపోతే ఎట్లా? నాకు తిండిರೋ ಊಟ ಇನ್ನೊಬ್ಬರು ತಿನ್ಬೇಕಲ್ವಾ? ಹಲ್ಲೆಲೂಯಾ. ಅರ್ಥ ಆಯ್ತಲ್ಲಪ್ಪ ಶ್ರೀನಿವಾಸ್? ನಾರಾಯಣ ಸ್ವಾಮಿ, ನಿಮ್ಮ ಬಿಸಿನೆಸ್ಗೆ ಬಂದಿದ್ದಾರಾ? ಎಲ್ಲರಿಗೂ ಒಂದೇ, ಗಂಡ ಹೆಂಡತಿ ಹೇಳುವಂತ ಎಲ್ಲ ಒಂದು. ನೀವು ಕ್ಷಮೆ ಕೊಡಿ. ಆಮೇಲೆ ಬಾಧೆ ಕೊಡಿ. ಯಾಕಂದ್ರೆ ಯೇಸು ಕ್ರಿಸ್ತನು ವಿದ್ಯಾವಂತನ ಕರೆದಿಲ್ಲ, ಬುದ್ಧಿವಂತನ ಕರೆದಿಲ್ಲ, ಜ್ಞಾನ ಇರುವವರನ್ನು ಕರೆದಿಲ್ಲ, ದುಡ್ಡಿರೋರನ್ನು ಕರೆದಿಲ್ಲ, ಎಲ್ಲ ಕಾರ್ಯರನ್ನೇ ಕರೆದಿರೋದು. ಆಮೇಲೆ ಅಂತವರಿಗೆ ಜ್ಞಾನವನ್ನು ಕೊಟ್ಟು ಜ್ಞಾನವಂತರ ನಾಚಿಕೆ ನಿಮ್ಮನ್ನ ಕರೆದಾತ ದೇವ. ಲಾಸ್ಟ್ ಇಬ್ರಿಯ ಇದು 13:7 ಇಬ್ರಿಯ ಲಾಸ್ಟ್ ಅದೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓದಿ 13:17. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ. ಯಾರ ಮಾಡ್ತಾ ಇರೋದು? ರೈಟ್. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಆಮೆನ್. ಅವರಿಗೆ ಅಧೀನರಾಗಿರಿ, ಆಮೆನ್. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ, ಆಮೆನ್, ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಆಮೆನ್. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಆಮೆನ್. ಯಾರ ಹೇಳಿದ್ರು? ಯಾರಿಗೆ ಮಾತಾಡಿದ್ರು ಗೊತ್ತಾ? ಬಸಯ್ಯ ಯಾರಿಗೆ ಮಾತಾಡಿರೋದು? ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಪೌಲನು ಅದೇ ಮನೆ ಅಂತ ಬರುತ್ತೆ. ಅದನ್ನ ನಿಮ್ಮ ಸಭಾ ನಾಯಕರಿಗೆ, ಯಾರಮ್ಮ ನಿಮ್ಮ ಸಭಾ ನಾಯಕರು? ಹೀಗೆ ಯಾರಮ್ಮ ನಿಮ್ಮ ಪಾಸ್ಟರ್ಸ್? ಶ್ರೀಧರ್ ಅಬ್ರಹಾಂ ಗಾರು. ಆಮೆನ್. ಹಲ್ಲೆಲೂಯಾ.
నేను వాళ్ళకి మీరు అదేం కాండి అంటే నేను చెప్తా ఉండలేదు, వాక్య ಹೇಳ್ತಾ ಇದೆ, ಅದನ್ನ ನಾನು ಹೇಳ್ತಾ ಇದ್ದೇನೆ. ಪೌಲನು ಹೇಳ್ತಾ ಇದ್ದೇನೆ, ಏನ್ ಹೇಳ್ತಾ ಇದೆ? ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಏನಾಗಿರ್ಬೇಕಮ್ಮ? ಹಲ್ಲೆಲೂಯಾ. ಅವ್ರ ಮಾತಿಗೆ ನಾವು ಎದುರು ಮಾತಾಡೋ ಅವಶ್ಯಕತೆ ಇಲ್ಲ. ಕೆಲವ್ರು ಕೇಳ್ಬಿಡ್ತಾರೆ, ಕೆಲವ್ರು ಬರ್ತಾರೆ, ಕುತ್ಕೊಂಡ್ಬಿಡ್ತಾರೆ, ಓದ್ಬಿಡ್ತಾರೆ, ಮಾತಾಡ್ಬಿಡ್ತಾರೆ, ಒಂದು ವರ್ಷವರೆಗೆ ಬಂದ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಸಿನಪ್ಪ ನೀವು ಫಾಸ್ಟ್ ಟೈಪು, ಅನ್ಸಮೆ ನೀವು ಫಾಸ್ಟ್ ಕಾ ಅಂದ ತಕ್ಷಣ ಅವ್ರ ಆಲೋಚನೆ ನಾವು ಚೇಂಜ್ ಆಗಿರುತ್ತೆ. ಇವ್ರಿಗೆ ಆಗಲ್ಲ, ನಾನು ನಂಬ್ತೇನೆ. ಆಗ ಆಲೋಚನೆಗಳು ಯಾವ ಆಲೋಚನೆ? ಅವ್ರು ಕದ ಬೈಬಲ್ ಎತ್ಕೊಂಡು ನೀನು ಫಾಸ್ಟ್. ಚಿಕನ್ ಕೋಸಿದಕ್ಕೆ ಯಾವ ಮಸಾಲೆ ತಿಳಿಸಿಲ್ಲ, ಗೊತ್ತಾಗಲ್ಲ. ಚಿಕನ್ ಮಾಡಿದ್ರೆ ಅದಕ್ಕೆ ಎಂತ ಮಸಾಲೆ ಹಾಕಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನೊಂದು ಸೇವಕ ನಾವೆಂತೆಂತ ಎದುರಿಸ್ಕೊಂಡು ದೇವನಹಳ್ಳಿ ತಾಲೂಕಿನಲ್ಲಿ ನಿಂತಿದ್ದೀವಿ ಅಂದ್ರೆ ಆಮೇಲೆ ಅದರಿಂದ ನೀನು ಇರೋಷ್ಟು ದಿನಗಳ ಕಾಲ, ಶ್ವಾಸ ಇರುವ ದಿನಗಳ ಕಾಲ ನೀನು ಯಾರಿಗೆ ದಿನರಾಗಿರ್ಬೇಕು? ಸಭಾನಾಯಕರು. ಯಾಕೆ? ಅವ್ರು ನಿಮಗೋಸ್ಕರ ಕಣ್ಣೀರುಗಳನ್ನು ಸುರಿಸಿ ಹೆಸರಿಡಿದು ಪ್ರಾರ್ಥನೆ ಮಾಡ್ತಾರೆ. ನಿಮಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಅವ್ರಿಗಿರುವ ತವಕ ಸಭಾನಾಯಕರಿಗೆ ಅವ್ರಿಗೂ. ಹಲ್ಲೆಲೂಯಾ. ಅದು ಹೇಳ್ತಾ ಇದೆ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೀತಿ ನನ್ನ ಸಹೋದರ ಸಹೋದರಿಗಳೇ, ನಿಮ್ಮ ದಿನಗಳು, ನಿಮ್ಮ ಲೆಕ್ಕಗಳು ಅವರ ಮೇಲೆ ಶಾಪವಾಗಿದೆ. ಅರ್ಥ ಮಾಡಿ. ಯಾರ ಮೇಲೆ ಶಾಪ? ನೀವು ಮಾಡುವಂತ ಎಲ್ಲಾ ಕೆಲಸಗಳು ಅವರ ಮೇಲೆ ಇರುತ್ತೆ. ಒಂದೊಂದು ಲೆಕ್ಕ ಅವರು ಒಪ್ಪಿಸಬೇಕು. ವಾಗ್ದಾನ, ದರ್ಶನದ ವಾಗ್ದಾನ. ನಿಮಗೆ ಯಾರು ಹೇಳಿದರೋ ಗೊತ್ತಿಲ್ಲ ವಾಕ್ಯಗಳು. ನಾನಿವತ್ತು ಪ್ರಕಟಿಸ್ತಾ ಇದ್ದೇನೆ ಕ್ರಿಸ್ತನ ನಾಮದಲ್ಲಿ. ನಿಮ್ಮ ಸಭಾ ನಾಯಕರನ್ನ ಗೌರವವನ್ನು ಕೊಡಿ, ಸನ್ಮಾನಿಸಿರಿ, ಪ್ರೀತಿಯಿಂದ ಮಾತಾಡಿರಿ, ಅವರನ್ನ ಸಂತೈಸಿರಿ. ಅದರಿಂದ ಹೇಳ್ತಾ ಇದ್ದಾರೆ, ಅವರ ಲೆಕ್ಕ, ಅವರು ನಿಮ್ಮ ಲೆಕ್ಕ. ನೀವೇನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಆದ್ರೆ ಕೆಟ್ಟದನ್ನ ಬಿಡಿ. ಆಮೇಲೆ ಹೇಳ್ರಯ್ಯ, ಏನ್ ನೀವು ನೋಡ್ತಾ ಇದ್ರಿ, ನಾರಾಯಣ ಸಮಸ್ಯೆ ಇರೋದು ನೀವೆಲ್ಲ ನೋಡಿ ನನ್ ಕಲ್ತಾಗ ನಂಗ ಹೊಡೆದಂಗಿದ್ದೀರ ನೋಡಿದ್ರೆ. ಹಲ್ಲೆಲೂಯಾ. ನಿಮ್ಮ ಲೆಕ್ಕ ಒಪ್ಪಿಸಬೇಕಾದ ದಿನಗಳು ಅಬ್ರಹಾಮವರಿಗಿದೆ. ಹಲೋ, ಹಲ್ಲೆಲೂಯಾ. ಅದರಿಂದ ನಿಮ್ಮ ಆತ್ಮಗಳು ಅವರೇ ಕಾಯ್ತಾ ಇದ್ದಾರೆ. ಬರ್ಕೋಬಿಡಿ. ನೀವು ಅವರ ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿ. ಆಮೆನ್. ಹಲ್ಲೆಲೂಯಾ. ನಾನೊಂದು ಪಾಸ್ಟರ್, ನಾನು ತುಮಕೂರು ಕಡೆ ಒಂದು ಪಾಸ್ಟರ್ ಹೋದ್ರು ನಮ್ಮ ಮನೆಗೆ. ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಪ್ರೇಯರ್ ಮಾಡಿದ್ರು, ವಾಕಿಂಗ್ ಬಿಟ್ಟೆ ಸ್ಟೇಜ್ ಮೇಲೆ. ನಾನು ಯಾರನ್ನು ಬಂದು ಸ್ಟೇಜ್ ಬಿಟ್ಟು ಕೊಡ್ತೇನೆ. ದೇವ್ರೇ, ಇವತ್ತು ನಾನು ಹೆಂಡತಿ ಬಿಟ್ಬಿಟ್ಟು ಬಂದಿದ್ದೀನಪ್ಪ, ನನ್ನ ಮಕ್ಕಳು ಬಿಟ್ಬಿಟ್ಟು ಬಂದಿದ್ದೀನಪ್ಪ, ಅವ್ರ ಊಟ ಇಲ್ಲಪ್ಪ, ನಾನೇನು ಮಾಡ್ಲಪ್ಪ. ಇಲ್ಲಿ ಇಂಥ ಸೇವಕರು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಹೊಟ್ಟೆ ಪಾಡಿಗೋಸ್ಕರ ಸೇವೆ ಮಾಡೋರು ಇದ್ದಾರೆ, ಈ ಹೊಟ್ಟೆಯನ್ನು ಬಿಟ್ಟು ದೇವರೇ ಅನ್ನೋರು ಇದ್ದಾರೆ. ಹಲ್ಲೆಲೂಯಾ. ಅದರಿಂದ ಅವರು ಆ ರೀತಿ ಸೇವಕರಲ್ಲ. ಸತ್ಯವೇದ ಏನಿದೆ ಅದನ್ನು ಬೋಧಿಸಬೇಕು. ಆಮೇಲೆ ಅದರಿಂದ ಅವರು ವ್ಯಸನ ಅಂದರೆ ಬೇಜಾರು ಮಾಡಬೇಡಿ, ಸಂತೋಷದಿಂದ ಇರಬೇಕು. ಇದನ್ನು ಮಾಡುವಂತೆ ನೋಡಿರಿ. ಹಲ್ಲೆಲೂಯಾ. ಯಾವಾಗಲೂ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕಾರವಾದದ್ದಲ್ಲ. ಪಾಸ್ಟರ್ಗಳು ಯಾವತ್ತೂ ಅಷ್ಟೇ ಬೇಜಾರಿಂದ ಇರಬಾರ್ದು, ಅದು ನೀವು ನೋಡ್ಕೊಳ್ಬೇಕು. ಎಲ್ಲ ಸೇರಿ ಅವ್ರಿಗೆ ಎರಡು ಮಾತು ಸಂತೋಷದ, ಅವ್ರಿಗೆ ವ್ಯಸನದಿಂದಿರುವಾಗ ಎಲ್ಲ ಸೇರಿ ಒಂದು ಗುಂಪಾಗಿ ಸೇರಿ ಕೂಡಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರೆ, ಅದಂತೇ ಇರಲಿ. ನಮ್ಮ ತಂದೆಯಾದ ಯೇಸು ಕ್ರಿಸ್ತನ ಬಿಡುಗಡೆ ಕೊಡಿ. ಹಲ್ಲೆಲೂಯಾ. ಅದು ಒಳ್ಳೆಯದಲ್ವಾ? ಅರ್ಥ ಆಯ್ತಾ? ಅರ್ಥ ಆಗಿರಲ್ಲ ಅಲೆ ಹೇಳಿ, ನಿದ್ದೆ ಹೋಗಿರಲ್ಲ ಅಲೆ ಹೇಳಿ. ಚೆನ್ನಾಗಿದ್ದೀರಾ?
ಥ್ಯಾಂಕ್ ಯು. ದೇವರು ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಮಾಡಿಸಿ ಕಡೆಗೆ ಮುಚ್ಚಿ ನಮ್ಮನ್ನು ವಿಶೇಷವಾಗಿ ಪ್ರೀತಿಸುತ್ತದೆ ಆ ದೇವರೇ. ಈ ನಾಮಕ್ಕೆ ಸ್ತುತಿಸುವುದನ್ನು ಸಲ್ಲಿಸುತ್ತಾರೆ. ಮಹಿಮಳ ದೇವನ ಅದ್ಭುತ ದೃಶ್ಯಗಳ ದೇವರ ಆದಿ ಕರ್ತ. ನೀವು ದೊಡ್ಡವರು, ದೊಡ್ಡ ಕಾರ್ಯ ಇಲ್ಲಿ ಕೂಡಿ ಬಂದ ದೈವ ಸೇವಕರುಗಳು, ಪ್ರೀತಿ ನನ್ನ ಸಹೋದರ ಸಹೋದರಿಗಳು, ಪ್ರಿಯ ಬೀರೋ ಬರ್ತಡೆ ಚೆನ್ನಾಗಿ ನಮ್ಮನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬಿಡುತ್ತದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.